ರಾಹುಲ್ ರೀನಾ ನೆಕ್ಸ್ಟ್ ಮಂತ್ ಮದುವೆ ಆಗ್ತಾ ಇದಾರೆ. ಇವ್ರ ಲವ್ ಸ್ಟೋರಿ ಒಂಥರ ಟ್ವಿಸ್ಟ್ ಇರೋ ಲವ್ ಸ್ಟೋರಿ. ರಾಹುಲ್ ಅಡ್ವೊಕೇಟ್, ಆದ್ರೆ ಒಂದ್ ಕೇಸು ಗೆದ್ದಿಲ್ಲ. ಏನ್ ಕಾರ್ತಿಕ್ ನೀನು ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ಯೋ ಅಥವಾ ಇನ್ಸಲ್ಟ್ ಮಾಡ್ತಿದ್ಯೋ? ಇರೋ ವಿಷಯನೇ ಹೇಳ್ತಾ ಇದೀನಪ್ಪ. ರೀನಾ ಅವ್ರ ಅಪ್ಪಂದ ಯಾವ್ದೋ ಕೇಸು ರಾಹುಲ್ ಹತ್ರ ತಗೊಂಡೋದ್ಲು. ಆದ್ರೆ ರಾಹುಲ್ ಕೇಸ್ ಗೆಲ್ಲೇ ಇಲ್ಲ, ರೀನನ್ನೇ ಗೆದ್ಬಿಟ್ಟ. ಎರಡು ನಿಮಿಷ, ಫೋನ್ ಬರ್ತಾರೆ. ಯಾಕೆ ಮಾಮಿದ? ಹಲೋ, ಒಂದ್ ನಿಮಿಷ. ನೀವು ಸಂಕೋಚ ಪಟ್ಕೋಬೇಡಿ, ನಿಮ್ ಸ್ಟೋರಿ ಹೇಳಿ ಕೇಳೋಣ. ಸ್ಟೋರಿನಾ? ಹಾ, ಅಮೂಲ್ ಬೇಬಿ ಹೇಳ್ತಿದ್ನಲ್ಲ ಅದನ್ನ ವಿವರವಾಗಿ ಹೇಳಿ. ಏನು ಅಮೂಲ್ ಬೇಬಿನ ನಿಕ್ ನೇಮ್ ಎಲ್ಲ ಇಟ್ಕೊಂಡಿದ್ದೀರಾ? ಅವನನ್ ಮೊದಲನೇ ದಿನ ನೋಡ್ದಾಗ್ಲೆ ನಿಕ್ ನೇಮ್ ಇಟ್ಬಿಟ್ಟೆ. ನೋಡಿದ್ ಮೊದಲನೇ ದಿನಾನೇ ನಿಕ್ ನೇಮ್ ಇಟ್ಬಿಟ್ರಾ? ಗುಡ್ ಗುಡ್. ನಿಮ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಈಗ್ಲೇ ಹೇಳಿ, ನೀವ್ ಎಲ್ ಮೀಟ್ ಮಾಡಿದ್ರಿ, ಹೇಗ್ ಮೀಟ್ ಮಾಡಿದ್ರಿ, ಆಮೇಲೆ ಏನೇನಾಯ್ತು ಹೇಳ್ತೀರಾ? ಅಯ್ಯಯ್ಯೋ, ಅದೆಲ್ಲ ಈಗ್ಲೇ ಬೇಡ, ಇನ್ಯಾವತ್ತಾದ್ರೂ ಹೇಳ್ತೀನಿ. ಸರಿ, ಆಗಿದ್ರೆ ನೀವು ಮೀಟ್ ಮಾಡಿರೋ ಸ್ವೀಟ್ ಮೂಮೆಂಟ್ ಬಗ್ಗೆ ಏನಾದ್ರು ಹೇಳಿ. ಪ್ಲೀಸ್ ಪ್ಲೀಸ್ ಹೇಳಿ ಸತ್ಯ. ಅದಾ, ಹಾ, ಅವತ್ತು ಒಂದಿನ ಥ್ಯಾಂಕ್ಸ್. ನೋ ಮಗ, ಬಾರಲ್ಲಿ. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ, ಆದ್ರೆ ಸದ್ಯಕ್ ಸಾಕು. ಪರವಾಗಿಲ್ವೇ, ನಿಮ್ ಸ್ಟೋರಿ ತುಂಬಾ ಮಜವಾಗಿದೆ ಅನ್ಸ್ತಾ ಇದೆ. ಕಾರ್ತಿಕ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅಂತ ಆಯ್ತು. ಹಾಗಿದ್ರೆ ಹೇಳಿ, ಕಾರ್ತಿಕ್ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆಗಿದ್ದೇನು? ನಾನು ಅವನನ್ನ ಅಮೂಲ್ ಬೇಬಿ ಅಂತ ಕರೆಯೋದು ಅವನನ್ನ ಆಡ್ಕೊಳಕ್ಕಲ್ಲ, ಅವನು ಆಡೋ ಮಗುವಿನ ಮನ್ಸಿರೋನು ಅಂತ. ಅವನು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸ್ದವನೇ ಅಲ್ಲ. ಎಷ್ಟೇ ಕಷ್ಟ ಆದ್ರೂ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಇರೋನು. ಒಂದು ಸಣ್ಣ ಸದ್ದಾದ್ರೂ ಭಯ ಪಡ್ತಾನೆ, ಆದ್ರೆ ಒಂದು ಸಣ್ಣ ಮಗುವಿಂದ ವಯಸ್ಸಾಗಿರೋ ಅಜ್ಜ ಅಜ್ಜಿವರೆಗೂ ಎಲ್ಲರ ಭಾವನೆಗಳನ್ನ ಅರ್ಥ ಮಾಡ್ಕೋತಾನೆ. ಕಾಳಜಿಲಿ ತಾಯಿನೇ ಮೀರಿಸ್ತಾನೆ. ತನ್ನವ್ರಿಗೇನಾದ್ರೂ ಆದ್ರೆ ಪ್ರಪಂಚನೇ ತಲೆ ಮೇಲೆ ಬಿದ್ದಾಗ ಆಡ್ತಾನೆ. ಇನ್ನೊಬ್ರು ಕಷ್ಟದಲ್ಲಿದ್ರೆ ಅವನ್ ಕಣ್ಣಲ್ಲಿ ನೀರ್ ಬರುತ್ತೆ. ಪ್ರೀತಿಸೋರ್ ಜೊತೆಗಿದ್ರೆ ಅವನ್ ಹೃದಯ ಮಿಡಿತಾ ಇರತ್ತೆ. ಯಾಕೆ ಎಲ್ರು ಚಪ್ಪಾಳೆ ತಡ್ತಾ ಇದ್ದೀರಾ? ಏನೋ ಮಗ, ನಿನ್ ಜೊತೆ ಇಷ್ಟು ವರ್ಷದಿಂದ ಇದ್ರು ಇಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ. ನಿಮ್ ಬಗ್ಗೆ ಸತ್ಯ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿನ್ ಬಗ್ಗೆ ಅದ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಗೊತ್ತಾ? ಅದು ಅವಳ ಸ್ಪೆಷಾಲಿಟಿ. ಬಿಟ್ರೆ ಮಾತಲ್ಲೇ ಮನೆ ಕಟ್ಬಿಡ್ತಾಳೆ. ಮನೆ ಅಲ್ಲ, ಅರಮನೆ. ಅದು ನಿನ್ನ ಹೆಸರಲ್ಲೇ ಇರೋದು. ನನ್ ಕಾರ ಇರೋವಾಗ ನೀನ್ ಯಾಕೆ ಆಟೋಲೋ ಕ್ಯಾಬಲ್ಲೋ ಹೋಗ್ಬೇಕು? ಅದು ನನ್ ಕನ್ಸರ್ನ್. ನೋಡು, ನಿನಗೆ ಎಲ್ಲಿ ಡ್ರಾಪ್ ಮಾಡ್ಬೇಕು ಹೇಳು, ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಬಾಲ, ನನ್ನ ಫ್ರೆಂಡ್ಸ್ ಎಲ್ರು ಮನೆಯವ್ರ ಪರಿಚಯ.
ಅಕಸ್ಮಾತ್ ನಿನ್ನ ಯಾರಾದ್ರೂ ನನ್ನ ಫ್ರೆಂಡ್ಸ್ ನೋಡಿದ್ರೆ ಮನೆಯವ್ರಿಗೆ ಆ ವಿಷಯ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಗಾಡಿ ನಿಲ್ಸು, ನಾನು ಇಲ್ಲಿಂದಾನೇ ಹೋಗ್ತೀನಿ. ಓಕೆ ಓಕೆ. ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಹಿಂಗೆ ಹರ್ಟ್ ಮಾಡಕ್ ಇಷ್ಟಪಡಲ್ಲ ದಿವ್ಯಾ. ದಿವ್ಯಾ, ಒಂದ್ ನಿಮಿಷ. ನೀನ್ ಖುಷಿಯಾಗಿದ್ಯಾ ತಾನೆ? ತುಂಬಾನೇ ಖುಷಿಯಾಗಿದೆ. ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದಷ್ಟೇ ನನ್ನ ಆಸೆ. ಈಗಲಾದ್ರೂ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಶುರು ಮಾಡ್ದ. ಗೊತ್ತು ಬಾಲ, ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ದಿವ್ಯಾ. ಸಿ ಯು. ಟೇಕ್ ಕೇರ್. ಬಾಯ್. ಗಾಡ್, ಈ ಹುಡುಗರು ಯಾಕಾದ್ರೂ ಪ್ರೀತಿ ಪ್ರೇಮ ಅನ್ಕೊಂಡು ಹೀಗೆ ಕುಯ್ತಾರೋ. ಎನಿವೇಸ್, ನಾನು ಅಷ್ಟು ಮಾತು ಕೇಳಿದಕ್ಕೆ ಲಾಸ್ ಏನಿಲ್ಲ. 8 ಲಕ್ಷದ ನೆಕ್ಲೆಸ್ ಸಿಕ್ತಲ್ಲ. ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಅಯ್ಯಯ್ಯೋ, ಲೇಟ್ ಆಗ್ತಿದೆ. ನಾನು ಇಷ್ಟೊತ್ತಿಗೆ ಅಲ್ಲಿರ್ಬೇಕಿತ್ತು. ನಾನು ಇನ್ನೂ ಬಂದಿಲ್ಲ ಅಂತ ಆ ಪ್ರಾಣಿ ಎಷ್ಟು ಪರದಾಡ್ತಿರ್ತೋ ಏನೋ. ಆದರೆ ಹೇಗೆ ಹೋಗ್ಲಿ? ದಿವ್ಯಕ್ಕ? ಹಲೋ, ಹೇಳಿ ದಿವ್ಯಕ್ಕ. ಎಲ್ಲೋ ಇದ್ದೀರಾ? ಇಲ್ಲೇ ಗ್ಯಾರೇಜ್ ಪಕ್ಕ ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿತಾ ಇದ್ವಿ. ಸರಿ, ಹಾಗಿದ್ರೆ ಅಲ್ಲೇ ಬರ್ತೀನಿ. ದಿವ್ಯಕ್ಕ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಏನ್ ವಿಷಯ ದಿವ್ಯಕ್ಕ, ಇಲ್ಲಿವರೆಗೂ ಬಂದ್ಬಿಟ್ರಿ? ಏನಿಲ್ಲ ಕಣ್ರು, ನನಗೆ ಅರ್ಜೆಂಟ್ ಆಗಿ 500 ರೂಪೀಸ್ ಬೇಕಿತ್ತು. 500 ರೂಪಾಯ? ನಾನ್ ಕೇಳಿದ್ದು ಆಫ್ಟರ್ ಆಲ್ 500 ರೂಪೀಸ್, 5000 ಅಲ್ಲ. ದಿವ್ಯಕ್ಕ, 500 ರೂಪಾಯಿ ನಮ್ಗೆ ಆಫ್ಟರ್ ಆಲ್ ಅಲ್ಲ, ಅದಕ್ಕೆ. ಏನಿಲ್ಲ ದಿವ್ಯಕ್ಕ, ಗ್ಯಾರೇಜ್ ಅಲ್ಲಿ ಯಾವ್ದು ಇವತ್ತು ಪೇಮೆಂಟ್ ಆಗಿಲ್ಲ. ನಿನ್ನೆ ಆಗಿರೋ ಪೇಮೆಂಟು ಬ್ಯಾಂಕ್ ಕಟ್ಬಿಟ್ಟಿದೀವಿ. ನೋಡ್ರೋ, ಏನಾದ್ರೂ ಮಾಡಿ ನಂಗೆ 500 ರೂಪೀಸ್ ಬೇಕು. ನಾನು ಅರ್ಜೆಂಟ್ ಆಗಿ ಕ್ಯಾಬಲ್ಲಿ ರಮದ ರೆಸಾರ್ಟಿಗೆ ಹೋಗ್ಬೇಕು. ದಿವ್ಯಕ್ಕ ಸತ್ಯ ಹೋಗ್ತಿರೋ ರೆಸಾರ್ಟಿಗೆ ಹೋಗ್ತಿರ್ಬೋದಾ? ನನ್ಗೆ ಯಾಕೋ ಹಂಗೆ ಅನಿಸ್ತಿದೆ ಕಣೋ. ಯಾಕ್ರೋ, ಜಸ್ಟ್ 500 ರೂಪೀಸ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ರಾ? ಅಯ್ಯೋ, ಆತರ ಏನು ಇಲ್ಲ ಅಕ್ಕ. ಗ್ಯಾರೇಜ್ ಅಲ್ಲಿ ಬೇರೆ ಕಾಸಿಲ್ವಾ? ತಡಿ, ಯಾರ ಹತ್ರನಾದ್ರು ಕೇಳಿ ಇಸ್ಕೊಂಡ್ಬರ್ತೀನಿ. ಅದು ಇಲ್ಲ ಅಂದ್ರೆ ATM ಅಲ್ಲಿ ಡ್ರಾ ಮಾಡ್ಕೊಂಡ್ಬರ್ಬೇಕು. ಸರಿ, ಬೇಗ ಹೋಗ್ಬಾ. ಸರಿ ಅಕ್ಕ. ಅಮ್ಮಟೆ, ಅಕ್ಕಂಗ್ ಟೀ ತಂದ್ಕೊಡ. ಗಲೀಜು. ಇಲ್ಲೆಲ್ಲ ಟೀ ಕುಡಿಯೋದಾ? ಅಮ್ಮಟೆ, ದುಡ್ಡು ಮೇಲೆ ಕೊಳೆ ಆಗಿದ್ರೆ ಅಕ್ಕ ತಕಂತಾರೋ ಇಲ್ವೋ? ದುಡ್ಡಿನ ಕೊಳೆ ಯಾರ ಕಣ್ಣಿಗೂ ಕಾಣಿಸಲ್ಲ, ಅದ್ರ ಬೆಲೆ ಅಷ್ಟೇ ಕಾಣಿಸೋದು. ಏನ್ರೋ ಅದು ಮತ್ತೆ ಗುಸುಗುಸು? ಏನಿಲ್ಲ ಅಕ್ಕ, ನಾವೇ ಯಾರಾದ್ರೂ ಅಕ್ಕನ್ನ ಬೈಕಲ್ಲಿ ಡ್ರಾಪ್ ಮಾಡ್ಬೋದು ಇತ್ತಲ್ವಾ ಅಂತಿದ್ದಾನೆ, ಅಲ್ವೇನೋ? ಹೌದು, ನಿಮ್ ಹತ್ರ ಇರೋ ಡಬ್ಬಾ ಬೈಕಲ್ಲಿ ಬಂದ್ರೆ ನನ್ನ ಕತೆ ಅಷ್ಟೇ. ಆ ರೆಸಾರ್ಟಿಗೆ ಬರೋ ಜನ ಎಂತವ್ರು, ಅವ್ರ ಸ್ಟೇಟಸ್ ಎಂತದ್ದು ಅಂತ ನಿಮ್ಗಳಿಗೇನ್ ಗೊತ್ತು? ನೀವೇನು ತಿಂತ ಇಲ್ಲ? ಅದು ನನ್ಗೆ ಹೊಟ್ಟೆ ಹಸಿವಿಲ್ಲ. ಅರ್ರೆ, ನೀವೇ ಈ ಪಾರ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತದ್ರಲ್ಲಿ ನೀವೇ ಏನೋ ತಿಂದಿದ್ರೆ ಹೇಗೆ? ಸ್ವಲ್ಪ ಏನಾದ್ರೂ ತಿನ್ನಿ.
ತಿನ್ಬೇಕು ಅಂತಾನೆ ಅನ್ನಿಸ್ತಿದೆ, ಆದ್ರೆ ಆಗ್ತಿಲ್ವೇ. ಯಾಕೆ? ಫುಡ್ ಇಷ್ಟ ಆಗ್ತಿಲ್ವಾ? ಚೆನ್ನಾಗಿದೆ, ಆದ್ರೆ ಮತ್ತೇನು ತಿನ್ನಿ ಮತ್ತೆ. ಹಾ, ಆಗಿದ್ದಾಗ್ಲಿ, ಟ್ರೈ ಮಾಡೇ ಬಿಡ. ಹಲೋ ಫ್ರೆಂಡ್ಸ್, ಪ್ರತಿ ವರ್ಷ ನಾವು ಮೀಟ್ ಮಾಡಿದಾಗ ಒಬ್ರಲ್ಲ ಒಬ್ರು ಒಂದು ರೆಸಲ್ಯೂಷನ್ ಕೊಡ್ತೀರಾ. ಅದನ್ನ ಮಿಕ್ದವ್ರು ಎಲ್ಲರೂ ಫಾಲೋ ಮಾಡ್ತೀವಲ್ಲ, ಅದೇ ತರ ಈ ವರ್ಷ ನನ್ನ ತಲೆಯಲ್ಲಿ ಒಂದು ರೆಸಲ್ಯೂಷನ್ ಇದೆ. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಫೈನ್ ಕಾರ್ತಿಕ್, ಏನ್ ರೆಸೊಲ್ಯೂಷನ್ ಅಂತ ಹೇಳು, ನಾವು ರೆಡಿ. ಒಂದ್ ನಿಮಿಷ. ನಾವೆಲ್ಲ ಸ್ಪೂನಲ್ಲಿ ಫೋರ್ಕಲ್ಲಿ ಊಟ ಮಾಡೋದನ್ನೇ ಡೀಸೆನ್ಸಿ, ಪಾರ್ಟಿ ಸೆನ್ಸು ಅನ್ಕೊಂಡಿದೀವಿ. ಆದ್ರೆ ಊಟ ಮಾಡಕ್ಕೆ ಅಂತಾನೆ ದೇವ್ರು ನಮ್ಗೆ ಬಾಯ್ ಕೊಟ್ಟಿದ್ದಾನಲ್ವಾ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ನಾವು ಡೈರೆಕ್ಟ್ ಆಗಿ ಹೊಟ್ಟೆಗೆ ಪೈಪ್ ಹಾಕೊಂಡು ಫೀಡ್ ಮಾಡಲ್ಲ ಅಲ್ವಾ. ಅದೇ ತರ ತಿನ್ನಕ್ಕೆ ಅಂತ ದೇವ್ರು ನಮ್ ಕೈ ಕೊಟ್ಟಿರ್ಬೇಕಾದ್ರೆ ನಾವ್ ಈ ಫೋರ್ಕು ಸ್ಪೂನ್ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೀವಿ? ಕೈ ಕ್ಲೀನ್ ಇರಲ್ಲ ಅಂತ ಸ್ಪೂನಲ್ಲಿ ತಿಂತೀವಿ. ಓ, ಸ್ಪೂನು ಫೋರ್ಕು ಕ್ಲೀನ್ ಆಗಿರುತ್ತಾ? ಅದನ್ನ ವಾಶ್ ಮಾಡಿರ್ತಾರಲ್ವಾ. ಕೈನು ವಾಶ್ ಮಾಡ್ಕೊಂಡೇ ಊಟ ಮಾಡ್ಬೋದಲ್ವಾ? ತಮಾಷೆ ಆಗಿದೆ. ಎಷ್ಟೋ ಜನ ತಿಂದ್ಬಿಟ್ಟಿರೋ ಸ್ಪೂನು ಇದನ್ನ ಸರಿಯಾಗಿ ತೊಳ್ದಿರ್ತಾರೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಆದ್ರೂ ಇದು ಕ್ಲೀನ್ ಆಗಿದೆ ಅಂತ ನಂಬಿ ಇದ್ರಲ್ಲಿ ನಾವು ಊಟ ಮಾಡ್ತೀವಿ. ಆದ್ರೆ ನಾವಷ್ಟೇ ತಿನ್ನೋ ಕೈ ಕ್ಲೀನ್ ಆಗಿದೆ ಅಂತ ನಂಬಲ್ಲ. ಈ ಸ್ಪೂನ್ನ ಎಷ್ಟೇ ಸತಿ ಕ್ಲೀನ್ ಮಾಡಿದ್ರು ಇದು ಬೇರೆಯವ್ರ ಬಾಯಿಗೆ ಹೋಗಿರುತ್ತೆ ಅನ್ನೋ ವಿಷಯ ಸುಳ್ಳಲ್ಲ ಅಲ್ವಾ? ಕಾರ್ತಿಕ್ ಪ್ಲೀಸ್. ಇದು ನಿಮ್ಗೆ ಸಿಲ್ಲಿ ವಿಷಯ ಅನ್ಸ್ಬೋದು, ಆದ್ರೆ ಈ ತರ ಎಷ್ಟೋ ಸಿಲ್ಲಿ ವಿಷಯನ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಫಾಲೋ ಮಾಡ್ಕೊಂಡು ನಾವು ನಮ್ತನನ್ನೇ ಮರ್ತು ಬಿಟ್ಟಿದೀವಿ. ಈ ಕೈಯಲ್ಲಿ ಊಟ ಮಾಡೋ ತೃಪ್ತಿ ಈ ಸ್ಪೂನಲ್ಲಿ ಫೋರ್ಕಲ್ಲಿ ತಿಂದ್ರೆ ಸಿಗಲ್ಲ. ನಾವು ನಮ್ಮ ಹಳೆ ಪದ್ಧತಿಗಳನ್ನ ಒಂದಿಷ್ಟು ಫಾಲೋ ಮಾಡ್ಕೊಂಡ್ ಬಂದಿರೋದಕ್ಕೆ ಬೇರೆ ದೇಶದವ್ರು ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ಸ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ. ಕೊರೋನಾ ಅಲ್ಲ, ಕೊರೋನಾ ಅಪ್ಪನಂತ ರೋಗ ಬಂದ್ರು ನಾವು ಇನ್ನೂ ರೆಸಿಸ್ಟೆಂಟ್ ಆಗೇ ಇರ್ತೀವಿ. ಅದಕ್ಕೆ ಬೇರೆ ದೇಶದವ್ರು ಒದ್ದಾಡದಷ್ಟು ನಾವು ಒದ್ದಾಡಿಲ್ಲ. ನಮ್ ಹಿರಿಯರು ಮಾಡ್ಕೊಂಬಂದಿದ್ದ ಪದ್ಧತಿಗಳಿಗೆ ಒಂದ್ ಅರ್ಥ ಇದೆ, ಒಂದ್ ಸೈಂಟಿಫಿಕ್ ರೀಸನ್ ಇದೆ. ಸೊ ನಾನಂತೂ ಇನ್ಮೇಲಿಂದ ಈ ಸ್ಪೂನು ಫೋರ್ಕಲ್ ತಿನ್ನಲ್ಲ, ಏನಿದ್ರು ಕೈಯಲ್ಲೇ ತಿಂತೀನಿ. ನಾನ್ ಹೇಳಿದ್ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಕೈಯಲ್ಲೇ ತಿನ್ನಿ, ಇಲ್ಲ ಅಂದ್ರೆ ನೀವಗ್ ಬಿಟ್ಟಿದ್ದು. ಸಾರಿ ನಿಮ್ ಟೈಮ್ ತಗೊಂಡು ಡಿಸ್ಟರ್ಬ್ ಮಾಡಿದಕ್ಕೆ. ಸೊ ಪ್ಲೀಸ್ ಕ್ಯಾರಿ ಆನ್. ಯಾಕೋ ಹೀಗೆ ಹೇಳ್ತಿದ್ಯಾ? ಸಿಂಪಲ್ ಆಗಿ ಹೇಳು, ಈ ಇಂಗ್ಲಿಷ್ ಶೋಕಿ ಎಲ್ಲ ಬೇಡ ಅಂತ, ಪಕ್ಕ ದೇಸಿ ಸ್ಟೈಲೇ ಬೆಸ್ಟು ಅಂತ. ನಾನು ಇವತ್ತಿಂದ ಹೇ ಗೈಸ್, ಬನ್ನಿ. ಸೊ ಅವಳಿವಾಗ ಹೊರಡಬೇಕು.
ಅದಕ್ಕೆ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎನಿವೇಸ್ ಬಾಯ್. ಸರಿ, ಬರ್ತೀನಿ. ನೀನೆಲ್ಲ ಹೋಗ್ತಿದ್ಯಾ? ಅದು ಅವ್ರನ್ನ ಕಳ್ಸ್ಕೊಂಡ್ಬಿಟ್ಟು ಬರ್ತೀನಿ. ಓಹೋ, ಫಿಯಾನ್ಸೆ ಇಲ್ದೆ 1 ನಿಮಿಷನೂ ಇರೋಕ್ಕಾಗೋದಿಲ್ವಾ? ಫಿಯಾನ್ಸೇನಾ? ಅವಳು ನನ್ನ ಫಿಯಾನ್ಸಿ ಅಲ್ಲ ಕಣ್ರೋ. ಕಾರ್ತಿಕ್, ಜೋಕ್ ಮಾಡ್ತಿದ್ಯಾ? ಕಮ್ ಆನ್, ನಿಮ್ ಮಾತು ಕೇಳಿದ್ರೆ ನನಗೆ ಜೋಕು ಅನ್ನಿಸ್ತಾ ಇದೆ. ಆದ್ರೆ ನಾವ್ ಇಷ್ಟೊತ್ತು ಅವಳೇ ನಿನ್ ಫಿಯಾನ್ಸೆ ಅಂತ ಅನ್ಕೊಂಡಿದ್ವಿ. ನೋಡು, ಇದು ಜೋಕ್ ಆಫ್ ದ ಡೇ. ನಿನ್ ಮಾತು ಕೇಳಿದ್ರೆ ನನ್ಗೂ ನಗು ಬರ್ತಾ ಇದೆ. ಕಾರ್ತಿಕ್, ಸೀರಿಯಸ್ ಆಗಿ ಹೇಳು, ಸತ್ಯ ನಿನ್ ಫಿಯಾನ್ಸೆ ಅಲ್ವಾ? ಇಂಥ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ನನ್ನ ಫಿಯಾನ್ಸೆಗೆ ಏನೋ ಎಮರ್ಜೆನ್ಸಿ ಕೆಲಸ ಇದ್ದು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲ ಅಷ್ಟೇ. ನಾನು ಅವಾಗ್ಲೇ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಅವಳು ಬರೋ ವಿಷಯನೇ. ಅವಳು ಆನ್ ದ ವೇ ಇದ್ದಾಳೆ, ಇನ್ನೇನ್ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. ನೀವ್ ಇಲ್ಲೇ ರೀ, ನಾನು ಅವ್ರನ್ನ ಕಳ್ಸ್ಕೊಟ್ ಬರ್ತೀನಿ. ನಿಮ್ ಜೋಡಿಗೆ ನಮ್ ಕಣ್ಣೇ ತಾಗಿರುತ್ತೆ. ದೃಷ್ಟಿ ತೆಗ್ಸ್ಕೊಳ್ಳೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ಈಗ ಹೇಳಿ, ಅದು ಏನ್ ಪ್ರಾಬ್ಲಮ್ ಅಂತ. ಯಾಕೆ ಅವಾಗ್ಲಿಂದ ಕೊಸರಾಡ್ತಾ ಇದ್ದೀರಾ? ಸತ್ಯ, ಅದನ್ನೆಲ್ಲ ಏರಿಯಾಗ ಹೋದ್ಮೇಲೆ ಹೇಳ್ತೀನಿ. ಈಗ ಹೊರಡೋಣ ನಡಿ. ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡಿ. ಅದೇನ್ ವಿಷಯ ಅಂತ ಹೇಳಿ, ಇಲ್ಲ ಅಂದ್ರೆ ನನ್ ತಲೆ ಕೆಡುತ್ತಷ್ಟೇ. ಸತ್ಯ, ಯಾರೊಬ್ರು ಹೇಳ್ಸಾಯ್ರಿ. ಅದು ಸತ್ಯ. ಸಾರಿ, ಸಿಚುವೇಶನ್ ತುಂಬಾ ಕಾರವಾಗಿದೆ ಅನ್ಸುತ್ತೆ. ನಾನೇನಾದ್ರೂ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಅಮುಲ್ ಬೇಬಿ. ಅದ್ ಸರಿ, ನಿನ್ ಫ್ರೆಂಡ್ಸ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬರಕ್ ಹೋದೆ? ಅದೊಂದು ಕಾಮಿಡಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದಾರೆ ನೀ ನನ್ನ ಫಿಯಾನ್ಸೆ ಅಂತೆ. ಅವ್ರೆಲ್ರು ಹಾಗೆ ಅನ್ಕೊಂಡಿದ್ದಾರೆ. ನೀನ್ ನನ್ನ ಫಿಯಾನ್ಸೆ ಅನ್ಕೊಂಡು ಇಷ್ಟೊತ್ತು ನಮ್ಮಿಬ್ಬರ ಬಗ್ಗೆ ಮಾತಾಡ್ತಿದ್ರಂತೆ. ನನ್ಗೆ ವಿಷಯ ಗೊತ್ತಿರ್ಲಿಲ್ಲ. ಈ ವಿಷಯ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಅದಕ್ಕೆ ನೀನೇನಂದೆ? ನಾನೇನ್ ಹೇಳಿ, ನೀನ್ ನನ್ನ ಫಿಯಾನ್ಸೆ ಅಲ್ಲ, ಲೈಫ್ ಲಾಂಗ್ ನನ್ನ ಜೊತೆಲಿರೋ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಏನೇನೋ ಮಾತಾಡ್ತಾವನೆ. ಇವ್ ನಿಂಗೆ ಎರಡೆರಡು ಅರ್ಥ ಬರೋಂಗ್ ಮಾತಾಡಿನಿ. ನಮಗೂ ಕನ್ಫ್ಯೂಷನ್ ಮಾಡ್ಸಿರೋದು, ಸತ್ಯನು ಇನ್ನು ಕನ್ಫ್ಯೂಷನ್ ಅಲ್ಲೇ ಇರೋದು. ಸತ್ಯ, ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಲೈಫ್ ಲಾಂಗ್ ನನ್ನ ಜೊತೆ ಇದು ಸತ್ಯನಾ? ಆದ್ರೆ ಸತ್ಯ ಅದು ಇಲ್ಲಿರೋಕ್ ಹೇಗ್ ಸಾಧ್ಯ? ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ಅಯ್ಯೋ ಕೊಡಿ ಸಿಸ್ಟರ್,
ನೀವು ಒಂದೊಂದು ಫೋಟೋ ನೋಡೋಕ್ಕೂ ಇಷ್ಟೊತ್ತು ಟೈಮ್ ತಗೊಂಡ್ರೆ ಬೆಳಗಾಗ್ಬಿಡುತ್ತೆ ಅಷ್ಟೇ. ಅದೊಂದು ಫೋಟೋ ಕೊಡಿ. ಒಂದ್ ಫೋಟೋ ಅಲ್ಲ, ಎಲ್ಲಾ ಫೋಟೋನು ಬಾಮೈದನ್ ಕಳ್ಸಕ್ ಹೇಳ್ತೀನಿ. ಎಲ್ಲ ಹೊರ್ತಿದಾರೆ, ನಾನು ಟಾಟಾ ಹೇಳ್ಬೇಕಲ್ವಾ. ಬಾಯ್. ದಿವ್ಯಾ ಅವರೇ ಸಾರಿ, ನನ್ನ ಕೆಲವು ಫ್ರೆಂಡ್ಸ್ ಹೊಡ್ತಾ ಇದ್ರು, ಅವ್ರನ್ನ ಕಳ್ಸಕ್ ಹೋಗಿದ್ದೆ. ನಿಮಗೆ ಬೋರ್ ಆಯ್ತಾ? ಪಾರ್ಟಿ ಹೇಗನ್ನಿಸ್ತು? ಪಾರ್ಟಿ ಚೆನ್ನಾಗಿತ್ತು. ಪಾರ್ಟಿಗೆ ನಿಮ್ಮ ಫ್ರೆಂಡ್ಸ್ ಮಾತ್ರನಾ ಅಥವಾ ಬೇರೆ ಯಾರಾದರೂ? ದಿವ್ಯಾ ಅವರೇ, ನಾನು ಕೊಡ್ತಿರೋ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಮಾತ್ರ ತಾನೇ ಬರ್ತಾರೆ. ಹೌದು, ಯಾಕೆ ಹೀಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಹೌದಾ, ಸರಿ ಬನ್ನಿ ಹೋಗೋಣ. ಅನಿಶಾ ಇಲ್ರೋ? ಅವಳು ಅವಾಗ್ಲೇ ಹೋದ್ಲಲ್ಲ. ಅಯ್ಯೋ ಹೌದಾ, ಟಾಟಾ ಮಾಡೋಣ ಅನ್ಕೊಂಡಿದ್ದೆ. ಅದನ್ನೆಲ್ಲ ಬಿಡು, ಫೋಟೋಸ್ ಎಲ್ಲ ಹೇಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ. ಎಲ್ಲ ಫೋಟೋಸ್ ಕಳಿಸ್ಬಿಡಾಯ್ತಾ? ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಬಿಡಮ್ಮ. ಅದೆಲ್ಲ ಆಗಲ್ಲ. ನೀನ್ ಗ್ರೂಪ್ ಅಲ್ಲಿ ಫೋಟೋ ಕಳಿಸ್ತೀನಿ ಅಂತ ಹೇಳಿ ಮರ್ತೋಗೋದು, ಆಮೇಲೆ ನಾವ್ ನಿನ್ನ ಹತ್ರ ಸಾಲ ಕೇಳೋ ತರ ಫೋಟೋ ಕಳ್ಸೋ ಅಂತ ಹೇಳಿ ಗೋಗರಿಯೋದು. ಕೊಡಿಲಿ, ನಾನೇ ಕಳ್ಸ್ಕೊಂತೀನಿ. ಈ ಫೋಟೋ ಹುಚ್ಚು ಬರೀ ಹುಡುಗಿರಿಗೆ ಮಾತ್ರ ಇದೆ ಅಂತ ಅನ್ಕೊಂಡೆ, ಆದ್ರೆ ಅದ್ರ ಮಧ್ಯದಲ್ಲಿ ನಿಮ್ಮಂತವ್ರು ಸ್ವಲ್ಪ ಜನ ಇರ್ತಾರೆ. ನಿಮ್ಗೆಲ್ಲ ಬರೀ ಅನ್ನ ತಿಂದ್ರೆ ಹೊಟ್ಟೆ ತುಂಬಲ್ಲ, ಆ ಅನ್ನಕ್ಕೆ ಅಲಂಕಾರ ಮಾಡಿ ಅದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಹಾಕಿ ಲೈಕ್ ಬಿದ್ರೇನೆ ಹೊಟ್ಟೆ ತುಂಬೋದು ಅಲ್ವಾ? ಹೌದು, ಏನಿವಾಗ ಈ ತಲೆಡೆ ಸಾಕು, ಸುಮ್ನೆ ಹೋಗ್ ನೀನು. ಕಳ್ಸ್ಕೊಳಪ್ಪ, ಕಳ್ಸ್ಕೊ. ಹಿಂದೆದು ಮುಂದೆದು ಎಲ್ಲ ಸೇರ್ಸ್ಕೊಂಡ್ ಕಳ್ಸ್ಕೊಂಡ್ಬಿಡು. ಬಾಮೈದ ಎಲ್ ಹೋದ? ಬಾಮೈದ, ವಾವ್, ಲವ್ ಬಾಮೈದ ಕರಿತದ ನಾನು ಫೋನ್ ಕಡ. ಲೈ, ಮೊಬೈಲ್ ಅವನ್ ತಾನೆ, ನೀನ್ ಒಳ್ಳೆ ನಿನ್ನ ಆಸ್ತಿ ಕೊಟ್ಟಂತರ ಮಾಡ್ತೀಯಲ್ಲ. ನಾನು ಅವನಿಗೆ ಕೊಡ್ತೀನಿ, ನೀನ್ ಹೋಗು. ನೀನು ಬೇಡ, ನಿನ್ ಸವಾಸನ ಬೇಡ, ಇಟ್ಕ. ಏನ್ ಯೋಚನೆ ಮಾಡ್ತಿದ್ದೆ ಸತ್ಯ? ಕಾಲ್ ಮಾಡು, ಫೋನ್ ಬಾಯಿಂದಾನೆ ವಿಷಯ ಏನು ಅಂತ ಕೇಳಿ. ಅವಾಗಿದೆ ಇವ್ರಿಗೆ. ಕೇಳಿ ಲೇಡಿನ ಈಗೇನ್ ಹೇಳ್ತೀರಾ? ಕಾಲ್ ರಿಸೀವ್ ಮಾಡೋದ್ನಾ? ಇನ್ನೇನಕ್ ರಿಸೀವ್ ಮಾಡ್ತಾನೆ? ಆಗೋ ಕೆಲ್ಸ ಆಯ್ತಲ್ವಾ? ಇನ್ನ ಅವನಿಗೆ ಸತ್ಯನೂ ಬೇಡ, ಈ ಏರಿಯಾನು ಬೇಡ. ಏ ಸುಮ್ನಿರೋ, ಏನೋ ಲೈನ್ ಪ್ರವಾಹ ಕಾಲ್ ಕಟ್ ಆಗಿದೆ ಅಷ್ಟೇ. ಅಷ್ಟಕ್ಕೆ ಆತ್ರಗಟ್ ಆಂಜನೇಯನ್ ತರ ಆಡ್ಬೇಡ. ನೀನೊಂದ್ಸತಿ ಟ್ರೈ ಮಾಡ್ ಸತ್ಯ. ಯಾವ್ದೋ ಲೋನ್ ಕೊಡಿಸ್ತೀನಿ ಅಂತಾನೋ ಇನ್ಸೂರೆನ್ಸ್ ಮಾಡಿಸಿ ಅಂತ ಕಾಟ ಕೊಡೋ ಲೇಡಿ ಟೆಲಿಕಾಲರ್ ಇರ್ಬೇಕು. ಅದಕ್ಕೇನೆ ಕೇಡಿ ಲೇಡಿ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾನೆ. ಸತ್ಯ, ಗಲಾಟೆಯಲ್ಲಿ ಕೇಳಿಸಿಲ್ಲ ಅನ್ಸುತ್ತೆ, ಮತ್ತೆ ಮಾಡು. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬಿಡಲ್ಲ ಅನ್ಸತ್ತೆ. ಹಲೋ ನೋಡ್ರಿ, ಕಾರ್ತಿಕ್ ಬಿಸಿ ಇದ್ದಾನೆ. ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಬಿಸಿನಾ? ಏನ್ ಬಿಸಿ? ಅದೆಲ್ಲ ನಿಮ್ಗೆ ಯಾಕ್ರಿ, ಇಡ್ರಿ ಫೋನು. ಅಣ್ಣ, ಆಗ್ಲೇ ಒಂದು ಎಪಿಸೋಡ್ ಮುಗ್ದೋಯ್ತು.
ಅವಮ್ಮ ಇನ್ನು ಬಂದೇ ಇಲ್ವಲ್ಲಣ್ಣ? ಮುಚ್ಚ ಬಾಯಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಇದಕ್ ಬಾಯಿ ಅಂದ್ರೆ ತಮಾಷೆ ಅನ್ಕೊಂಡ್ಯಾ? ಅವ್ರ ದರ್ಶನ ಕೊಡೋದೇ ನಮಗ್ ದೊಡ್ಡ ಭಾಗ್ಯ. ಇವತ್ತು ಇಡೀ ದಿನ ಬಂದಿಲ್ಲ ಅಂದ್ರೂ ನಾವು ಕಾಯ್ಲೇಬೇಕು. ಬರೋದ್ ಬಂದಿದೀವಿ, ಬಂದ್ ಕೆಲಸ ಮುಗಿಸ್ಕೊಂಡೋಗೋಣ. ಸ್ವಲ್ಪ ಸುಮ್ಕಿರು. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಡಿ ಅಂತ, ಕಾಫಿ ಕುಡಿರಿ ಅಂದ್ರೆ ಕುಡಿಬೇಡಿ ಅಂತ ಅರ್ಥ ಅಲ್ವಾ ಸರ್? ಆದ್ರೂ ನಾನು ಇನ್ನೊಂದು ಸ್ವಲ್ಪ ತಿಂಗೆ ನಿಂತ್ಕೊಂಡಿದ್ರೆ ಕಾಲ್ ತುಕ್ಕಿಡ್ದು ಮುರಿದೋಯ್ತವೆ ಸರ್. ಕಾಫಿ ಟೀ ಏನಾದ್ರು ತಗೋತೀರಾ? ಏನು ಬೇಡ, ತೊಂದರೆ ಇಲ್ಲ. ಅಮ್ಮ, ಅಮ್ಮನವ್ರಿಗೆ ನಾವು ಬಂದಿದ್ದೀವಿ ಅಂತ ಹೊಸಿ ಹೇಳ್ಬೋದಾ? ಸರಿ ಆಯ್ತು. ಕಾಯ್ತಾ ಇದ್ದೀವಿ ಅಂತ ಹೇಳ್ಬೇಡಿ, ಬಂದಿದ್ದೀವಿ ಅಂತ ಹೇಳಿದ್ರೆ ಸಾಕು. ಅಣ್ಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಯ್ತವ್ರೆ. ಸುಮ್ಕೆ ಇಲ್ಲ, ನಾನು ನೀನು ಅನ್ನೋದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಅಯ್ಯಯ್ಯೋ, ಹಂಗಾದ್ರೆ ನಾವೆಲ್ಲ ಬೀದಿಗೆ ಬಿದ್ದ್ಬಿಡ್ತೀವ ಸತ್ಯ. ಏನ್ ಗತಿ ಸತ್ಯ, ನಮ್ಗೆ ನಾಯಿ ಪಾಡಾಗೋಯ್ತು ನಮ್ ಬದುಕು. ಈಗೇನಾದ್ರೂ ಮಾಡಿ ನಟರಾಜಣ್ಣ. ಅದೇನೋ ಸರಿ ಸತ್ಯ, ನೀನಿಲ್ಲಿದ್ದು ಕೂಡ ಆ ಬಸಪ್ಪ ಇಲ್ಲಿ ಬಂದು ಇವ್ರ ಬುದ್ಧಿಗೆಲ್ಲ ಮಂಕ್ ಬುದ್ಧಿ ಏರ್ಸಿ ಹೇಗ್ ಸೈನ್ ಮಾಡಿಸ್ಕೊಂಡೋದ? ನೀನು ಚೆನ್ನಾಗಿ ಹೇಳ್ದೆ ನಟರಾಜಣ್ಣ. ನಮ್ ಸತ್ಯ ಏರಿಯಾದಲ್ಲಿ ಇದ್ದಾಗ ಇಲ್ಲಿಗೆ ಬರಕ್ ಅವನ್ಗೆಲ್ಲಿಂದ ಧೈರ್ಯ ಬರ್ಬೇಕು? ನಮ್ ಸತ್ಯ ಇದ್ದಾರೋ ಟೈಮ್ ನೋಡ್ಕೊಂಡೆ ಇಷ್ಟೆಲ್ಲ ಮಾಡಿರೋದು. ನಮಗೂ ಗೊತ್ತಾಗಿಲ್ಲ ಅಂತೀನಿ. ಇಂಥ ಬಸಪ್ಪನಂತ ಅನ್ಯಾಯದ ದಾರಿಯಲ್ಲಿ ಬದುಕೋರ್ಗೆ ನ್ಯಾಯವಾದ ಪಾಠ ಹೇಳಿ ಅರ್ಥ ಮಾಡಿಸೋ ಅಷ್ಟರಲ್ಲಿ ಅವ್ರು 100 ಅನ್ಯಾಯ ಮಾಡಿರ್ತಾರೆ. ಆ ಪತ್ರುಗಳೆಲ್ಲ ಹೇಗಾದ್ರೂ ಮಾಡಿ ನಮ್ ಕೈ ಸೇರಿದ್ರೆ ಆಗ ಅವನ ಆಟ ಏನೂ ನಡೀತಾ ಇರಲಿಲ್ಲ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬಡತನಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಒಂದು ಜೀವನ ಮರಿಬೇಕು, ಇಲ್ಲ ಜೀವನ ಪರ್ಯಂತ ಕಾಯ್ಬೇಕು. ಹಾಗಿದ್ರೆ ಪಾಠನ ಬೇರೆ ರೀತಿಲೇ ಹೇಳೋಣ ನಟರಾಜಣ್ಣ. ಏನ್ ಸತ್ಯ ಹಾಗಂದ್ರೆ? ನಮ್ಮಂತ ಬಡವರಿಗೆ ಈ ಕೋರ್ಟು ಕಚೇರಿ ಎಲ್ಲ ಆಗ್ಬರಲ್ಲ ಅನ್ಸುತ್ತೆ. ನಾವಲ್ಲಿಗೆ ಹೋದ್ರೆ ಬರೀ ದಿನಾಂಕಗಳು ಕೊಟ್ಟು ವರ್ಷಗಳೇ ತಳ್ಳಿಬಿಡ್ತಾರೆ. ಆದ್ರೆ ನ್ಯಾಯ ಮಾತ್ರ ಸಿಗಲ್ಲ. ಅದಕ್ಕೆ ನಮ್ ರೂಟೇ ಸರಿ. ಅಂದ್ರೆ ಅನೀತಿ ಅನ್ನೋ ತಿಪ್ಪೆ ಗುಂಡಿಲ್ ಬಿದ್ದವ್ರಿಗೆ ನೀತಿ ಅನ್ನೋ ಗಂಧದ ಕಡ್ಡಿ ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ. ಅಂತವ್ರಿಗೆ ಸಗಣಿಲ್ ಹೊಡೆದೇ ಬುದ್ಧಿ ಹೇಳ್ಬೇಕು. ಅವ್ರು ನಮಗ್ ಮೋಸ ಮಾಡಬಹುದು ಅಂದ್ರೆ ನಾವು ಅವ್ರಿಗೆ ಮೋಸ ಮಾಡಬಹುದು. ಅದ್ರಲ್ಲಿ ತಪ್ಪೇನೂ ಇಲ್ಲ. ಒಬ್ಬ ಲಾಯರ್ ಆಗಿ ಈ ಮಾತನ್ನ ಹೇಳಬಾರ್ದು, ಆದ್ರೆ ಒಬ್ಬ ಮನುಷ್ಯನಾಗಿ ಹೇಳೋದಾದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಸತ್ಯ. ಅಧರ್ಮದ ಉದ್ದೇಶ ಧರ್ಮನೇ ಆಗಿದ್ರೆ ಅಧರ್ಮನು ಧರ್ಮನೇ ಅಂತ ಶ್ರೀಕೃಷ್ಣನೇ ಹೇಳಲಿಲ್ವ? ನಾವೀಗ ಅವನ್ ದಾರಿನೇ ಹಿಡಿಯೋಣ. ನಿಮ್ಮಲ್ಲಿ ಎಲ್ರು ಪತ್ರಕ್ಕೆ ಹೆಬ್ಬೆಟ್ಟೊತ್ತಿದ್ದೀರಾ? ಇನ್ನೊಂದು 4-5 ಮನೆಯವರು ಊರಲ್ಲಿಲ್ಲ ಸತ್ಯ. ಅವರು ಗಾರೆ ಕೆಲಸಕ್ಕೆ ಅಂತ ಬಿಜಾಪುರಕ್ಕೆ ಹೋಗವ್ರೆ. ಅವ್ರ ಹತ್ರ ಇವರು ಸೈನ್ ಹಾಕ್ಸ್ಕೊಂಡಿಲ್ಲ. ಹಾಗಿದ್ರೆ ಅವ್ರು ಈಗಲೇ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಸತ್ಯ. 1-2 ಮನೆ ಸೈನ್ ಬೀಳೋವರೆಗೂ ಡಾಕ್ಯುಮೆಂಟ್ಸ್ ಎಲ್ಲ ಬಸಪ್ಪನ ಮನೆಯಲ್ಲೇ ಇರುತ್ತೆ. ಸರಿ, ನೀವ್ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ ಪತ್ರಗಳು ನಿಮಗ್ ಸಿಗುತ್ತೆ. ನಿಮ್ಗಿದೆಲ್ಲ ಯಾರಿಂದ ಆಗಿದೆ ಅಂತ ಅನುಮಾನ ಇದೆಯೋ? ಅವ್ರನ್ನೇ ಕರ್ಕೊಂಡು ಹೋಗಿ ನಿಮ್ ಪತ್ರಗಳು ನಿಮ್ ಕೈಗೆ ಸಿಗೋ ಹಾಗೆ ನಾನ್ ಮಾಡ್ತೀನಿ. ನಿಮ್ಗೆಲ್ಲ ನ್ಯಾಯ ಸಿಗಬೇಕು, ಸಿಗುತ್ತೆ.
ಅಮ್ಮ ಅವ್ರು ಬಂದಾಯ್ತಲ್ಲ, ಇನ್ಯಾರಿಗೆ ಕಾಯ್ತಾ ಇದ್ದೀರಾ? ಅತಿಥಿಗಳನ್ನ ತುಂಬಾ ಹೊತ್ತು ಕಾಯಿಸ್ಬೇಡ್ರಿ, ಕರ್ಕೊಂಬರೋ. ಅತಿಥಿಗಳು ನಾವೇ ಅಲ್ವಾ? ಇಷ್ಟೊತ್ತವರೆಗೂ ನಮ್ಮನ್ನು ಕಾಯಿಸ್ಬಿಟ್ಟು ಈಗ ಬೇರೆ ಯಾರನ್ನೋ ಕರ್ಕೊಂಬ ಅಂತವ್ರೆ. ನನಗೂ ಏನು ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಳ್ಳ. ಅಮ್ಮ, ನೀವು ಇವನಿಗೆ ಕೊಟ್ಟಿದ್ದ ಟೈಮು 8 ಗಂಟೆ, ಆದರೆ ಆ ಕೆಲಸ ಇವನು ಪೂರ್ತಿ ಮುಗಿಸ್ಲಿಲ್ಲ. 8:05ಕ್ಕೆ ಇವನ ಕತೆನ ನಾವು ಮುಗಿಸ್ದ್ವಿ. ಬಸಪ್ಪ, ಮುಗೀತು ನಿನ್ ಕತೆ. ಏನಣ್ಣ ಇವರೆಲ್ಲ ಹಿಂಗ್ ಮಾತಾಡ್ತಾವ್ರೆ? ಅವರು ಮಾತಾಡ್ತಿಲ್ಲ ಕಣ್ಲ, ಸಂದೇಶ ಕೊಡ್ತಾವ್ರೆ. ಕೆಲಸ ಒಪ್ಕೋಬಾರ್ದು, ಒಪ್ಕೊಂಡ್ರೆ ಮಾಡಿ ಮುಗಿಸ್ಬೇಕು. ನನ್ನ ನಂಬಿಕೆ ಸುಳ್ಳಾದ್ರೆ ಇದೇ ಕಥೆ. ಅಮ್ಮ, ಈ ಬಾಡಿನ ಏನ್ ಮಾಡೋದು? ಅತಿಥಿಗೆ ಬೆಂಕಿ ಸತ್ಕಾರ ಮಾಡಿ. ಈ ಚಿದಗ್ನಿ ಬಾಯಿನ ಎದುರಾಕೊಂಡ್ರೆ ಏನಾಗತ್ತೆ ಅನ್ನೋ ಹೊಗೆ ಎಲ್ಲ ಕಡೆ ಹರಡ್ಬೇಕು. ಯಾಕ್ರಪ್ಪ ಹೀಗೆ ನೋಡ್ತಾ ಇದ್ದೀರಾ? ನಮ್ಗೆ ಬೈಕ್ ರೈಡ್ ಗೊತ್ತು, ಈ IT ರೈಡ್ ಎಲ್ಲ ಗೊತ್ತಿಲ್ಲ. ನೋಡು ಅಣ್ತಮ್ಮ, ಬೈಕ್ ರೈಡ್ ಅಲ್ಲಿ ನಾವು ಬೈಕ್ ಮೇಲೆ ಸವಾರಿ ಮಾಡ್ತೀವಿ. IT ರೈಡ್ ಅಲ್ಲಿ ಕಳ್ ಸಂಪತ್ ಯಾರು ಮಾಡಿದಾರೋ ಅವ್ರ ಮೇಲೆ ಆಫೀಸರ್ ಸವಾರಿ ಮಾಡ್ತಾರೆ. ಸವಾರಿ ಅಂದ್ರೆ ಸಿಂಪಲ್. ಯಾರ್ಯಾರು ಜನಕ್ಕೆ ಮೋಸ ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿ, ಟ್ಯಾಕ್ಸ್ ಕಟ್ಟದೆ ಹಿಗ್ಗ ಮುಗ್ಗ ದುಡ್ಡು ಮಾಡಿರ್ತಾರೋ ಅಂತವ್ರ ಲೆಕ್ಕಪತ್ರ ಚೆಕ್ ಮಾಡಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವ್ರ ಮನೆಗೆ ನುಗ್ಗಿ ದಾಳಿ ಮಾಡ್ತಾರೆ. ಆಗ ಕದೀಮ್ರು ಬೇರೆ ದಾರಿ ಇಲ್ಲದೆ ಎಲ್ಲ ರೆಕಾರ್ಡ್ನು ತೋರ್ಸ್ಬೇಕಾಗತ್ತೆ. ಸೊ ನಾವು ಆಫೀಸರ್ಸ್ ಆಗಿ ಅವ್ರ ಮನೆಗೆ ಹೋದ್ವಿ ಅಂದ್ರೆ ಅವನಿಗೆ ಬೇರೆ ದಾರಿ ಇಲ್ಲದೆ ಎಲ್ಲ ದಾಖಲೆ ಪತ್ರನೂ ಕೊಡ್ಬೇಕಾಗುತ್ತೆ. ಕರೆಕ್ಟ್. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ IT ರೈಡ್ ಮಾಡೋದಕ್ಕೆ ಯಾರ್ಯಾರು ಬೇಕಾಗ್ತಾರೆ? ಅದು ಸಿಂಪಲ್. ಒಬ್ರು ಆಫೀಸರು, ಅವ್ರಿಗೆ ಇಬ್ರು ಅಸಿಸ್ಟೆಂಟು, ಅವ್ರ ಜೊತೆ ಒಬ್ಬ ಇನ್ಸ್ಪೆಕ್ಟರು, ಅವ್ರಿಗೆ ಒಬ್ಬ ಕಾನ್ಸ್ಟೇಬಲ್, ಎಲ್ಲ ಒಟ್ಟಿಗೆ ಒಂದೇ ಜೀಪಲ್ಲಿ ಹೋದ್ರೆ ಅದ್ ಸಾಕು. ಅಷ್ಟೇನಾ? ಅಷ್ಟೇ. ಆಫೀಸರು ಓಕೆ, ಅಸಿಸ್ಟೆಂಟ್ಗಳು ಓಕೆ, ಆದ್ರೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಎಲ್ಲಿಂದ ತರೋದು? ಅಯ್ಯೋ ಅದಕ್ಕೇನಂತೆ, ನಾನು ಹಾಸ್ಪಿಟಲ್ ಕರ್ಸಿರ್ಲಿಲ್ವಾ ಜೂನಿಯರ್ ಆರ್ಟಿಸ್ಟ್, ಅವ್ರನ್ನ ಕರ್ಸಿದ್ರೆ ಆಯ್ತು. ಕರ್ಸನ ಅಂತ ಅನ್ಕೊಂಡೆ, ಬೇಡ ಬುಡಿ. ನೀನ್ ಹಾಗ ಅನ್ಕೊಂಡಿದ್ದಕ್ಕೆ ಆಗ ನಿನಗೇನಾಯ್ತು ಅಂತ ನೆನ್ಪಿದ್ಯಾ? ಅಕಸ್ಮಾತ್ ನಾವು ಕರ್ಕೊಂಡು ಹೋದವ್ರು ಅವ್ರಿಗೆ ಗೊತ್ತಿದ್ರೆ ಕಷ್ಟ ಆಗುತ್ತೆ. ಆದ್ರೆ ಇಂಥ ಕೆಲ್ಸಗಳಿಗೆ ನಂಬಿಕಸ್ಥರಿದ್ರೇನೆ ಸರಿ. ಅದು ಸರಿನೇ, ಆದ್ರೆ ಅಷ್ಟು ನಂಬಿಕಸ್ಥರು ಯಾರಿದ್ದಾರೆ?
ಗತ್ತು ಇವ್ನ್ ಸ್ವತ್ತು. ಅಲ್ಲ, ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಮ್ ಜೀವಕ್ಕೆ ಕುತ್ತು. ಬೇಕಿತ್ತ ಇಂತ ಆಪತ್ತು? ಯೋನಪ್ಪ, ನರ್ಕಕ್ಕೆ ಹೋಗ್ಲಿ ಸ್ವರ್ಗಕ್ಕೆ ಹೋಗ್ಲಿ, ಕೊನೆ ಪಕ್ಷ ಬಾತ್ರೂಮ್ಗೆ ಹೋದ್ರು ಅಲ್ಲೂ ನಾನು ಇರ್ಬೇಕು. ಎಲ್ಲ ನನ್ನ ಬಂದೆ ಬಾಬಾ, ಬಂದೆ ಸರ್. ನಿಂತ್ಕೊಳ್ರಿ. ಯಾರು ನೀವು? ಏನ್ ಒಳ್ಳೆ ಗುಳಿ ನುಗ್ದಂಗ್ ನುಗ್ತಾ ಇದ್ದೀರಾ? ಕಾಸ್ಟ್ಯೂಮ್ ನೋಡು, ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅದಕ್ಕೇನೀಗ? ಗುಂಡ್ರು ವಾಗೇನೆ ತಗೊಳಕ್ಕಿಂತ ಮುಂಚೆ ಬಾರ ಇಬ್ರು ಓಡಾಬಿಡೋಣ. ನೀವ್ ಯಾರೇ ಆಗಿದ್ರು ಒಳಗ್ ಬಿಡಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಅಲ್ಲ, IG-ನೂ ಬರ್ತಾರೆ, DG-ನೂ ಬರ್ತಾರೆ. ಅಪಾಯಿಂಟ್ಮೆಂಟ್ ಇಲ್ದೆ ಯಾರನ್ನೂ ಒಳಗ್ ಬಿಡಲ್ಲ. ಸತ್ಯ, ಬಂದಿದ್ ಪ್ಲಾನ್ ಬಾಗ್ಲಲ್ಲೇ ಹೊಗೆ ಹಾಕ್ಸ್ಕೊಳಕ್ ಕಾಣಿಸ್ತಾ ಇದೆ. ಏನ್ ಮಾಡೋದು? ನಾನಿದ್ದೀನಲ್ಲ, IT. Yes, we are from IT. I am ರಾಮಾನುಜನ್ ಅಯ್ಯಂಗಾರ್. ನಮ್ಮನ್ನೇ ತಡಿತೀರಾ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಹೋಗಿ ಬನ್ನಿ. ಏನು ಸತ್ಯ? ಸತ್ಯ ಅಂತ ಕರಿಬೇಡ ನನ್ನನ್ನು, ಎಲ್ರಿಗೂ ಡೌಟ್ ಬರುತ್ತೆ. ಸತ್ಯ, ಪೊಲೀಸ್ ಅಂತ ನೋಡಿದ್ರು ಒಳಗಡೆ ಬಿಡ್ತಿದ್ದವನು IT ಅಂದಿದ ತಕ್ಷಣ ಒಳಗಡೆ ಬಿಟ್ಬಿಟ್ನಲ್ಲ. ನೀನೇನೋ ಕಾರ್ಡ್ ತೋರಿಸಿದ್ಯಲ್ಲ, ಏನದು? ಡ್ರೈವಿಂಗ್ ಲೈಸೆನ್ಸ್. ಡ್ರೈವಿಂಗ್ ಲೈಸೆನ್ಸಾ? ಅದು ಗೊತ್ತಾಗ್ಲಿಲ್ಲ ಅವನ್ಗೆ? ಗೊತ್ತಾಗೋದಕ್ಕೆ ಅವನು ಅದನ್ನ ಸರಿಯಾಗಿ ನೋಡಿದ್ರೆ ತಾನೆ. ಇಲ್ಲಿ ಪ್ರೂಫ್ ಮುಖ್ಯ ಅಲ್ಲ, ಸೌಂಡ್ ಮುಖ್ಯ. ಆಟೋನಲ್ಲಿ ನಾನೇನಾದ್ರೂ ರೇಷನ್ ಕಾರ್ಡ್ ತೋರಿಸಿದ್ರು ಅವಾಗ್ಲೂ ನನ್ನನ್ನು ಒಳಗ್ ಬಿಡ್ತಿದ್ದ. ಕಾಸ್ಟ್ಯೂಮ್ ಮುಖ್ಯ ಅಲ್ಲಮ್ಮ, ಕಾನ್ಫಿಡೆನ್ಸ್ ಮುಖ್ಯ. ಹೌದಾ? ಇವಾಗ ನೋಡು ನಮ್ ಸೌಂಡ್ ಹೆಂಗಿರುತ್ತೆ ಅಂತ. ಸೌಂಡ್ ಇಂಪಾರ್ಟೆಂಟ್ ಅಂತ ಹೇಳ್ದೆ ಅಲ್ವಾ? ಇವಾಗ ನೋಡು. ಎಲ್ಲ ಹೋಗ್ತಿದ್ಯಾ? ಆಚೆಗೆ ಹೋಗ್ತಾ ಇದ್ದೀನಿ ಸರ್. ನಾವು ಬರ್ತಿದ್ದಾಗೆ ನೀನ್ ಹೋಗ್ತಾ ಇದೀಯ ಅಂದ್ರೆ ನೀನು ಕದಿಮನೆ. ಸರ್, ಕದಿಮ ಅಲ್ಲ ಸರ್, ಹನುಮ. ನೀನ್ ಹನುಮ ಆಗ್ಬಿಟ್ರೆ ಹಾರೋಗ್ಬೋದು ಅನ್ಕೋತಾ ಇದ್ಯಾ? ನಾವು IT ರೇಡ್ ಮಾಡಕ್ ಬಂದಿದೀವಿ. ನೀನಲ್ಲ, ಒಂದ್ ಸೊಳ್ಳೆನೂ ಆಚೆ ಹೋಗಕ್ ಬಿಡಲ್ಲ. ಅಯ್ಯೋ ಸರ್, ನಾನು ಹೋಗ್ಲೇಬೇಕು ಸರ್. ರೋಡ್ ಸೈಡ್ನಾಗ ನಾನು ಸರಾಜನ್ ಕಟ್ಟಾಕೊಟ್ಟು ಬಂದಿದ್ದೀನಿ. ನೋಡಿದ್ರ ಸರ್, ನಾನು ಹೇಳಿಲ್ವ ಇವನ್ ಕದಿಮ ಅಂತ? ಯಾವ್ದೋ ಹುಡುಗಿನ ರೋಡ್ ಸೈಡ್ ಕಟ್ಟಾಕ್ಬಿಟ್ಟು ಬಂದಿದ್ದಾನೆ. ಕಟ್ಟಾಕ್ದೆ, ರೋಡ್ ಸೈಡ್ ಯಾಕೆ ಕಟ್ಟಾಕ್ ಹೋಗೋದೆ? ಅಗ್ನಿ ಆಗ್ತಾಳಲ್ಲ, ಅದಕ್ಕೆ. ಸರ್, ಸರೋಜ ಅಂದ್ರೆ ಹುಡುಗಿ ಅಲ್ಲ, ನನ್ನ ಹಸು, ನಮ್ಮ ಮನೆ ಮಹಾಲಕ್ಷ್ಮಿ. ಹಸು ಅಂತ ಹೇಳಿ ಯಾಮಾಸಕ್ಕೆ ನಾನೇನು ಹಸುಗೂಸು ಅನ್ಕೊಂಡಿದ್ಯಾ? ಪೊಲೀಸ್! ಸಿಂಹನ ಕಾಡಲ್ಲಿ ನೋಡಿರ್ತ್ಯಾ, ಝೂ ಅಲ್ಲಿ ನೋಡಿರ್ತ್ಯಾ, ಅಷ್ಟೇ ಯಾಕೆ ಟಿವಿ ಮೊಬೈಲ್ ಅಲ್ಲೂ ನೋಡಿರ್ತ್ಯಾ. ಆದ್ರೆ ಕಾಕಿ ಹಾಕೊಂಡಿರೋ ಸಿಂಹನ ಯಾವತ್ತಾದ್ರೂ ನೋಡಿದ್ಯೇನೋ? ನೋಡಿದ್ಯಾ? ಸರ್, ನೋಡಿದ್ದೀನಿ ಸರ್. ನೋಡ್ಬಿಟ್ಟಿದ್ಯಾ? ಹ್ಞೂ ಸರ್, ಕೆಂಪೇಗೌಡ ಪಿಕ್ಚರ್ನಾಗ ನಮ್ ಸುದೀಪ್ ಅಣ್ಣ ಇದೇ ಡೈಲಾಗ್ ಅಲ್ವಾ ಹೊಡೆದಿತ್ತು. ಇದ್ದಿದ್ದಂಗೆ ಕಾಪಿ ಮಾಡಿ ಹೇಳಿದ್ರೆ ಎಲ್ರಿಗೂ ಗೊತ್ತಾಗಲ್ತೀನ. ಮತ್ತಿನ್ನೇನೋ ಮಾಡೋದು? ಚೇಂಜ್ ಮಾಡಿ ಹೇಳು. ಚೇಂಜ್? ಈಗ ನಾನು ಹೇಳ್ತೀನಿ ನೋಡು. ಕಾಕಿ ಹಾಕೊಂಡಿರೋ ಕಾರ್ಡ್ ಕೋಣ ನೋಡಿದ್ಯೇನೋ? ಸರ್, ಎಮ್ಮೆ ಕೋಣ ಎಲ್ಲ ನೋಡಿದ್ದೀನಿ ಸರ್. ನಾನು ಹಾಲ್ ಮಾರೋನು. ಹೋದ ತಿಂಗಳು ಲೆಕ್ಕಾಚಾರ ಆಗ್ತಾ ಇದ್ದೆ. ನನ್ನ ಹಿಡ್ಕೊಂಡಿದ್ದೀರಾ. ನನ್ನ ಹಿಡ್ಕೊಂಡ್ರೆ ನಿಮ್ಗೇನು ಸಿಗಲ್ಲ. ನೀವು ನಾನು ಹಿಡ್ಕೊಂಡ್ರೆ ಎಮ್ಮೆ ಕೋಣ ಸಗಣಿಯೇ ಸಿಗೋದು.
ನೀನ್ ಹೋಗಪ್ಪ, ನೀನ್ ಸರೋಜನ ಹುಷಾರ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಸರ್. ಹೊಸಪ್ಪ, ಎಲ್ಲ ಈಗ ನಿನ್ ಕೈನಲ್ಲಾಗೆ ಇದೆ. ಕಮ್ಮಿ ಅಂದ್ರು 200 ಕೋಟಿ ರೂಪಾಯಿ ಡೀಲು. ಎಲ್ಲಾನು ಬಿಳಿ ಮಾಡ್ಕೊಟ್ ಬಿಡ್ಬೇಕು. ನಿನ್ ಕಮಿಷನ್ಗೇನು ಯೋಚನೆನೇ ಮಾಡಬೇಡ. ಕಷ್ಟ ಶಿವ. ಈಗೇನೋ ಆ ಡಿಜಿಟಲ್ ಬ್ಯಾಂಕಿಂಗು ಹಾಳು ಮೂಳು ಅಂತ ಬಂದು ಏನೂ ಮಾಡೋಕ್ಕಾಗಲ್ಲ. ಅದು ಇರೋ ದುಡ್ಡನ್ನೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಚ್ಚಿಟ್ಟಿದ್ದೀನಿ. ಆದರೂ ಬಸಪ್ಪ, ಈ ನಮ್ಮ ವ್ಯವಹಾರಗಳೆಲ್ಲ ಮುಗಿಸ್ಕೊಳ್ಳೋದಕ್ಕೆ ದಿಸ್ ಈಸ್ ದ ರೈಟ್ ಟೈಮ್. ಯಾಕೆ ಅಂದರೆ ಈ 2ನೇ ಅಲೆ ಕೊರೋನಾ ಬಂದಿದೆಯಲ್ಲ, ಯಾರು ನಮ್ಮ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಆ ಮೀಡಿಯಾದವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಂತೀಯ ಸ್ವಾಮಿ? ಏನಾದರೂ ತೊಂದರೆ ಆದ್ರೆ ಅಂತ. ಏ ಸೋಮ, ಏನ್ಲ ಅದು ನಿಂದು? ಆಮೇಲೆ ಬರ್ಲಾ ಸ್ವಾಮಿ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಏನಾದರೂ ತೊಂದರೆ ಆದ್ರೆ. ಓ, ಅದು ಏನಯ್ಯ, ಅದು ಹಗಲೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅದು ಸ್ವಾಮಿ, ನನ್ನ ಹೆಂಡ್ರಿರ್ಬೇಕು. ಅವಳಿಗೆ ಓದು ಬರಲ್ಲ. ಪೆದ್ಗುಂಡಮ್ಮ ಅಂತೀನಿ. ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಬಸ್ಸಿ ನಾನೇ ಅರ್ಥ ಮಾಡಿಸಿ ಬರ್ತೀನಿ. ಯಾರಯ್ಯ ನೀನು? ಹೇಳ್ದೆ ಕೇಳ್ದೆ ಮನೆ ಒಳಗಡೆ ಬಂದ್ಬಿಟ್ಟಿದ್ಯಲ್ಲ. ನಿನ್ನೆ ಕೇಳ್ತಾ ಇರೋದು ಯಾರಯ್ಯ ನೀನು? IT ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇಲ್ಲಿ ತುಂಬಾ ಅವ್ಯವಹಾರ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಿಮ್ ಮನೇನ್ ರೇಡ್ ಮಾಡಕ್ ಬಂದಿದ್ದೀನಿ. ಅಯ್ಯಯ್ಯೋ, ಯೋ SP, ಯೋ ಸೆಷನ್ ಕೋರ್ಟ್ ಜಡ್ಜು, ಏನ್ರಯ್ಯ ನೀವು ಇಲ್ಲೇ ಇಟ್ಕೊಂಡು ನಮ್ಮ ಮನೆ ರೈಡ್ ಆಯ್ತದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ವಲ್ರಯ್ಯ? ಅಯ್ಯಯ್ಯೋ, ಜಡ್ಜು SP ನಾ? ಎಂತ ರಾಂಗ್ ಟೈಮಿಂಗ್ ಅಲ್ಲಿ ಬಂದ್ಬಿಟ್ವಿ. ಓ ಬಸಪ್ಪ, ನಾವು ರಿಟೈರ್ಡು. ಅದು ಅಲ್ಲದೆ ಅವ್ರು ಸೆಂಟ್ರಲ್ನವರು. ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಓ, IT ಸೆಂಟ್ರಲ್ ಅವ್ರದಾ? ಸದ್ಯ ಇವರೆಲ್ಲ ರಿಟೈರ್ಡ್. ಆದ್ರೆ ನೆತ್ತಿ ಮೇಲೆ ಕತ್ತಿನೇ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಯಾರು ಸರ್ ನೀವು? ನಿಮ್ಮನ್ನೆಲ್ಲೂ ನೋಡೇ ಇಲ್ಲ. ಇವನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದವನು ನನಗಿಂತ ಬೇಗ ಬರ್ಬೇಕು ತಾನೆ. ಆದ್ರೂ ಈ ದೇವಸ್ಥಾನದಲ್ಲಿ ಏನ್ ಸರ್ಪ್ರೈಸ್ ಕೊಡಕ್ ಸಾಧ್ಯ? ಇಲ್ಲೇನ್ ಶಾಪಿಂಗ್ ಮಾಡ್ಬೋದಾ? ಅಥವಾ ನನಗೋಸ್ಕರ ಮುಂಚೆನೆ ಏನಾದ್ರೂ ತಗೊಂಡ್ ಬಂದು ಇಲ್ಲಿ ಕೊಡ್ಬೋದಾ?
ಅವನ್ ಕೈಲಿ ಅರ್ಚನೆ ಬುಟ್ಟಿ ಬಿಟ್ರೆ ಇನ್ನೇನು ಕಾಣಿಸ್ತಿಲ್ವೇ? ಹಾಗಿದ್ರೆ ಇನ್ನೇನ್ ಕೊಡ್ಬೋದು? ಇವತ್ತು ಅವನ್ ಬರ್ಡೇನಾ? ಇಲ್ವಲ್ಲ, ಅವ್ರ ಅಪ್ಪ ಅಮ್ಮ ಯಾರ್ದಾದ್ರು ಬರ್ಡೇನಾ? ಅದಕ್ಕೆ ಅರ್ಚನೆ ಮಾಡ್ಸೋಕ್ ನನ್ನನ್ ಕರೆದ್ನ. ಇವನು ದೊಡ್ಡ ಎಮೋಷನಲ್ ಫೂಲ್. ಹಾಗ್ ಮಾಡಿದ್ರು ಮಾಡಿರ್ತಾನೆ. ವೆಲ್ಕಮ್ ದಿವ್ಯಾ. ನಿನ್ ಬಂಗ್ಲೋಗ್ ಬರ್ತೀನಲ್ಲ, ಆಗ ವೆಲ್ಕಮ್ ಹೇಳು. ಈ ದೇವಸ್ಥಾನದಲ್ಲ. ನನಗ್ ಬೇಗ ಬರಕ್ ಹೇಳಿ ನೀನ್ ಯಾಕೆ ಲೇಟ್ ಆಗಿ ಬಂದೆ? ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಾ ನಿನ್ಗೆ? ಕೂಲ್. ಇವತ್ ನಾವು ಜಗಳ ಆಡೋದಾಗ್ಲಿ ಆರ್ಗ್ಯೂ ಮಾಡೋದಾಗ್ಲಿ ಮಾಡಬಾರ್ದು. ನಾನು ಹೇಳಿದ್ನಲ್ವಾ, ಇವತ್ ನಮಗ್ ತುಂಬಾ ಮುಖ್ಯವಾದ ದಿನ. ಮುಖ್ಯವಾದ ದಿನ ಅಂತ್ಯ, ಸರ್ಪ್ರೈಸ್ ಅಂತ್ಯ. ಆದ್ರೆ ಈ ರೀತಿ ದೇವಸ್ಥಾನಕ್ ಬಂದು ಅರ್ಚನೆ ಬುಟ್ಟಿ ಇಟ್ಕೊಂಡು ನಿಂತಿದ್ಯಾ. ಅಷ್ಟು ಮುಖ್ಯವಾಗಿರೋ ದಿನ ಆಗಿದ್ರೆ ಹೊರಗಡೆನೆ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡಬಹುದಾಗಿತ್ತಲ್ವಾ? ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡೋಣ, ಆದ್ರೆ ಸೆಲೆಬ್ರೇಷನ್ ಒಂದ್ ರೀಸನ್ ಬೇಕಲ್ವಾ? ಅದಕ್ಕೆ ಇದೆಲ್ಲ. ಬಾಲ, ಒಕ್ತೊಕ್ಟಾಗ್ ಮಾತಾಡ್ಬೇಡ. ಅದೇನ್ ವಿಷಯ ಅಂತ ನೇರವಾಗಿ ಹೇಳು. ಹೇಳ್ತೀನಿ. ಮೊದ್ಲು ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ, ಆಮೇಲೆ ಹೇಳ್ತೀನಿ. ಬಾ ಬಾಲ. ನಮ್ ಹೆಸರಲ್ಲಿ ಅರ್ಚನೆನಾ? ಅಂದ್ರೆ ಇವನ್ ಅಪ್ಪ ಅಮ್ಮನ್ ಬರ್ಡೇನೂ ಅಲ್ಲ, ಮತ್ತಿನ್ನೇನಿರ್ಬೋದು? ದಿವ್ಯಾ ಬಂದೆ.